ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನೆಲ್ದಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ. ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ. ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ಮತ್ತು ಮಹಾರಾಜರ ನಿಮ್ಮೆಲ್ಲ ಒಳ್ಳೆಯ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡ್ಲತ್ತೀನಿ. ಸ್ವಾಮಿ ಮಹಾರಾಜರ ಚರಣಕ್ಕೆ ಪ್ರಾರ್ಥನೆ ಮಾಡುತ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ಮಾಡ್ತಿದ್ದೇನೆ. ಇವತ್ತಿನ ನಿಮ್ಗೆ ಆಷಾಢ ಏಕಾದಶಿ ಬಗ್ಗೆ ಸಂಪೂರ್ಣ ಮಾಹಿತಿ, ಚಾತುರ್ಮಾಸ, ಆಷಾಢ ಏಕಾದಶಿ ನಮ್ಮ ಮನೆಗೆ ಯಾವ ರೀತಿ ಆಚರಣೆ ಮಾಡಬೇಕು, ಯಾವ್ಯಾವ ಸೇವೆಗಳು ಮಾಡಬೇಕು, ಅತ್ಯಂತ ಪ್ರಭಾವಿ ಸೇವೆ ನೋಡ್ರಿ. ನಾವು ವರ್ಷ ಪೂರ್ತಿ ಬರುವಂಥ 24 ಏಕಾದಶಿಗಳನ್ನು ಕೂಡ ನಮಗೆ ಮಾಡೋಕ್ಕಾಗಲ್ಲ. ಅಂದ್ರೆ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷದಾಗ 2 ಏಕಾದಶಿ ಬರ್ತಾವೆ. ಅಂದ್ರೆ 15 ದಿನಕ್ಕೆ ಪಂಡ್ರಾಪುರ ಮಾಲೆ ಯಾರು ಕುಂದಿರ್ತಾರಲ್ಲ ಅವ್ರಿಗೆ ಗುರ್ತಿತ್ತು, ಅವ್ರು ಕಂಪಲ್ಸರಿ ಏಕಾದಶಿಯನ್ನು ಮಾಡ್ತಿರ್ತಾರೆ. ಇನ್ನು ನಾವು ಕೂಡ ಕೆಲವೊಂದು ಏಕಾದಶಿಗಳು ಈ ವರ್ಷ ಪೂರ್ತಿ ನಮ್ಗೆ ಏಕಾದಶಿ ಮಾಡೋಕ್ಕಾಗಲಿಲ್ಲ ಅಂದ್ರೆ ಈ ಒಂದು ಆಷಾಢ ಏಕಾದಶಿ ಮತ್ತು ಆಷಾಢ ಮಾಸದಲ್ಲಿ ಬರುವಂಥ ಏಕಾದಶಿ ಮತ್ತು ಕಾರ್ತಿಕ ಏಕಾದಶಿ ಅಂತೇಳಿ ನಾವು ಕರಿತೇವೆ. ಈ 2 ಏಕಾದಶಿಯನ್ನು ನಾವು ಮಾಡಿದ್ವಿ ಅಂದ್ರೆ ವರ್ಷ ಪೂರ್ತಿ ನಾವು ಏನು ಏಕಾದಶಿ ಮಾಡ್ತೀವಲ್ಲ 24 ಏಕಾದಶಿ, ಆ ಏಕಾದಶಿ ಸಂಪೂರ್ಣ ಫಲ ನಮ್ಗೆ ಸಿಗ್ತೈತಿ. ಹಾಗಾಗಿ ಈ ಏಕಾದಶಿಯಿಂದ ಅಂದ್ರೆ ಈ ಆಷಾಢ ಏಕಾದಶಿನ ದೇವಶಯನಿ ಏಕಾದಶಿ ಅಂದ್ರೆ ಭಗವಾನ್ ಶ್ರೀಹರಿ ಅವರ ಯೋಗ ನಿದ್ರಾಗ್ ಜಾರ್ತಾರೆ. ಅಂದ್ರೆ ಈ ಬರುವಂತ 4 ತಿಂಗಳ ಚಾತುರ್ಮಾಸ ಅಂತ ಕರೀತಾರೋ, ಈ 4 ತಿಂಗಳ ಭಗವಾನ್ ವಿಷ್ಣು ಅವರ ಯೋಗ ನಿದ್ರಾಗ್ ಜಾರ್ತಾರೋ. ಆ ನಂತರ ದೇವ ಊಟಿ ಏಕಾದಶಿಗೆ ಅವ್ರು ಹೊಳ್ಳಿ ಅಂದ್ರೆ ಯೋಗ ನಿದ್ರದಿಂದ ಏರ್ತಾರೆ. ಹಾಗಾಗಿ ಈ 4 ತಿಂಗಳ ಯಾವುದೇ ರೀತಿ ಒಂದು ಶುಭ ಕಾರ್ಯಗಳು ಅಂದ್ರೆ ಮದುವೆ ಮತ್ತು ಈ ರೀತಿ ಏನಾಗಲ್ಲ. ಆದ್ರೆ ದೇವರ ಪೂಜೆ ಪುನಸ್ಕಾರ, ನಾಮ ಜಪ, ಅನೇಕ ದೇವರ ಸೇವಾಗಳನ್ನ ಮಾಡ್ತಿರ್ತೇವೆ. ಶ್ರಾವಣ ಮಾಸ ಬಂತು, ಅನೇಕ ಸತ್ಯನಾರಾಯಣ ಪೂಜೆ ಆಗಲಿ, ಅನೇಕ ಸೇವಾಗಳು ನಾವು ಮಾಡ್ತಿರ್ತೇವೆ. ಸಂಪ ಶುಕ್ರವಾರ ಆಗಲಿ, ಪ್ರತಿಯೊಂದು ಈಗ ಇನ್ನು ಎಲ್ಲ ಋತ ವೈಕಲ್ಯಗಳು ಈ ಒಂದು ಇದರಿಂದ ಸ್ಟಾರ್ಟ್ ಆಗ್ತಾವೆ. ಹಾಗಾಗಿ ಈ ಆಷಾಢ ಏಕಾದಶಿ ದಿವಸ ನಾವು ಯಾವ ಸೇವೆ ಮಾಡಬೇಕು, ಏನೇನು ಪೂಜೆ ಪುನಸ್ಕಾರ ಮಾಡಬೇಕು ಅನ್ನೋ ಸಣ್ಣ ಮಾಹಿತಿ. ಅಂದ್ರೆ ನಮಗಂತೂ ಎಲ್ಲ ನಾವು ಏನೈತಿ ಸೇವೆ ಎಷ್ಟು ಆಗ್ತೈತೆ ಅಷ್ಟ. ವಾರಿಗೆ ಹೋಗೋಗಂತೂ ನಮ್ಗೆ ಆಗೋಲ್ಲ. ವಾರಿಗೆ ಹೋಗುವಂತೂ ಅದೃಷ್ಟ ಅಂತರೂ ಅವ್ರಿಗೆ ಕಾಲ್ನಡಿಂದ ಪಂಡ್ರಾಪುರ ಏಕಾದಶಿ ದಿವಸ ಪಂಡ್ರಾಪುರ ವಿಠಲನ ದರ್ಶನ ಹೋಗ್ತಾರೆ. ಆಷಾಢ ಏಕಾದಶಿ ದಿವಸ ಅವರಂತೂ ಅದೃಷ್ಟ ಅಂತಾರೆ. ಅಷ್ಟು ನಮ್ಗೆ ಹೋಗೋಕ್ಕಾಗಲ್ಲ ಅಂದ್ರೆ ನಾವು ಮನ್ಯಾಗ ಸೇವೆ ಮಾಡಿ ಆ ಒಂದು ಸೇವೆದ ಫಲಪ್ರಾಪ್ತಿ ಅನ್ನೋವನ್ನು ನಾವು ಮಾಡೋಣ, ನಮ್ಮ ಪುಣ್ಯ ಸಂಪಾದನೆ ನಾವು ಮಾಡೋಣ. ಮೊದಲನೇದಾಗಿ ಆಷಾಢ ಏಕಾದಶಿ ದಿವಸ ಬೆಳಗ್ಗೆ ಯಾರ್ಯಾರು ಉಪವಾಸ ಮಾಡಾರ್ದಿರಲ್ಲ ಆ ದಿವಸ ಬೆಳಗ್ಗೆ ಎದ್ದ ನೀವು ತಲೆ ಸ್ನಾನ ಮಾಡ್ಕೊಂಡ ನಿಮ್ಮ ಮನ್ಯಾಗ ಅದಕ್ಕಿಂತ ಮುಂಚೆ ಅಂದ್ರೆ ನಾಳೆ ಏಕಾದಶಿ ಐತೆ ಅಂದ್ರೆ ಇವತ್ತಿಂದ ಪ್ರಿಪ್ರೇಷನ್ ಇರ್ತೈತಿ. ಮತ್ತು ಆಷಾಢ ಏಕಾದಶಿ ಭಗವಾನ್ ವಿಷ್ಣುಗೆ ತುಳಸಿ ಅರ್ಚನೆ ಮಾಡೋದೈತೆ. ನೀವು ಕೇಳಿರ್ತೀವಿ ಕುಂಕುಮಾರ್ಚನೆ, ಹಾಲಿನ ಕುಂಕುಮಾರ್ಚನೆಯನ್ನು ನಾವು ಪ್ರತಿ ಹುಣ್ಣಿಗೆ ಮಾಡ್ತಿರ್ತೇವೆ. ಆದ್ರೆ ಈ ಆಷಾಢ ಏಕಾದಶಿ ದಿವಸ ನಾವು ಭಗವಾನ್ ವಿಷ್ಣುವಿನ ಸೇವೆ ಮಾಡೋದೈತಿ. ಭಗವಾನ್ ವಿಷ್ಣುಗ ತುಳಸಿ ಪ್ರಿಯ ಅಂತ ಹೇಳಿ ಕರೀತಾರೆ. ಹಾಗಾಗಿ ಆ ದಿನ ನಮ್ಗೆ ತುಳಸಿಯ ಅರ್ಚನೆ ಮಾಡೋದೈತಿ. ನೀವು ಗುರುಗಳ ಕರೆಯಿಂದ ಕಳಿಸಿ ಮಾಡ್ತಾರೆ ಅಂದ್ರೆ ನಡಿತೈತಿ. ಇಲ್ಲ ನೀವು ಮನ್ಯಾಗ ಸರಳವಾಗಿ ಮಾಡ್ತಾರೆ ಅಂದ್ರೆ ನಡಿತೈತಿ. ಮೊದಲನೇದಾಗಿ ನೀವು ಮಾಂಡನಿ ಮಾಡಿ ಪೂಜೆ ಮಾಡೋರಿದ್ರಂದ್ರೆ ಹೇಳ್ತೇನೆ. ಮೊದಲನೇದಾಗಿ ನಿಮ್ಮ ಮನ್ಯಾಗ ವಿಠಲ್ ಮೈ ಫೋಟೋ ಇತ್ತಂದ್ರೆ ನಡ್ತೈತಿ, ಬಾಲಕೃಷ್ಣನ ಮೂರ್ತಿ ಇತ್ತಂದ್ರೆ ನಡ್ತೈತಿ, ಭಗವಾನ್ ಸತ್ಯನಾರಾಯಣ ಮೂರ್ತಿ ಇತ್ತಂದ್ರೆ ನಡ್ತೈತಿ. ಫೋಟೋ ಮೂರ್ತಿ ಯಾವ್ದಿದ್ರು ನಡ್ತೈತಿ. ಇವು ಯಾವೂ ಇಲ್ಲಾಂದ್ರೆ ಸ್ವಾಮಿ ಮಹಾರಾಜರ ಮೂರ್ತಿ ಇದ್ರು ಫೋಟೋ ಇದ್ರು ಕೂಡ ನಡ್ತೈತಿ. ಅಂದ್ರೆ ಸ್ವಚ್ಛಂಗ ಮನಿ ತೊಗೊಂಡು ಅಂದ್ರೆ ಮನಿ ತೊಗೊಂಡು ಅದನ್ನ ಎಲ್ಲ ಸ್ವಚ್ಛಂಗೆ ಕ್ಲೀನ್ ಮಾಡ್ಕೊಂಡ ಅದ್ರ ಮ್ಯಾಗ ನೀವು ಹಳದಿ ಅಥವಾ ನಿಮ್ಗೆ ಬ್ಲ್ಯಾಕ್ ಕಲರ್ ಬಿಟ್ಟು ಯಾವ್ದು ಕಲರ್ ಕೂಡ ನಾವು ಅಲ್ಲಿ ಆ ವಸ್ತ್ರವನ್ನು ಹಾಕಿ ಆ ನಂತರ ಅಲ್ಲಿ ನಿಮ್ಮ ಮತ್ತೆ ಯಾವ್ದನ್ನ ಈಗ ಹೇಳಿಲ್ಲ ದೇವ್ರ ಆ ಫೋಟೋನ ಅಲ್ಲಿ ಸ್ಥಾಪನೆ ಮಾಡೋದೈತಿ. ಪಂಚೋಪಚಾರವಾಗಿ ಪೂಜೆ ಮಾಡೋದೈತಿ. ಅರಿಶಿನ, ಕುಂಕುಮ, ಅಷ್ಟಗಂಧ, ಹೂವು, ಅಕ್ಷತೆ, ಧೂಪ, ದೀಪ ಎಲ್ಲ ಹಚ್ಚಿ ನೈವೇದ್ಯ, ಅದು ಏಕಾದಶಿ ಇರುವುದರಿಂದ ಹಣ್ಣ ಹಂಪಲ ಅಥವಾ ಶಾಬುದಾನಿ ಕಿಚಡಿ ಈ ರೀತಿ ನೈವೇದ್ಯ ಇಡೋದೈತಿ. ಇನ್ನು ನಮ್ಗೆ ಸೇವೆ ಏನು ಮಾಡೋದೈತಿ ನೋಡ್ರಿ. ಭಗವಾನ್ ವಿಷ್ಣುವಿನ ಅತ್ಯಂತ ಪ್ರಿಯವಾದ ಸೇವೆ ಅಂದ್ರೆ ವಿಷ್ಣು ಸಹಸ್ರ ನಾಮಾವಳಿ ನಾವು ಹೇಳೋದೈತಿ. 1001 ಹೆಸರುಗಳನ್ನ ಹೇಳೋದೈತಿ. ಯಾವಾಗ ನಾವು ಗುರುಚರಿತ್ರೆ ಪಾರಾಯಣ ಮಾಡ್ತೀವಲ್ಲ ಸಾಯಂಕಾಲ ಅದನ್ನ ವಿಷ್ಣು ಸಹಸ್ರ ನಾಮಾವಳಿದ ಇದು ಹೇಳ್ತಿರ್ತಾರೆ. ಒಂದು ಸಣ್ಣ ಗ್ರಂಥ ಸಿಗ್ತೈತಿ. ಈಗ ಗ್ರಂಥ ಇಲ್ಲ ಅಂದ್ರೆ ನೀವು ಯೂಟ್ಯೂಬ್ದಾಗ ಹಚ್ಚಿ ಕೇಳ್ಬೋದು. ಇಲ್ಕ ಅದು ಇಲ್ಲ ಅಂದ್ರೆ ಸತ್ಯನಾರಾಯಣ ಕಥೆ ಯಾರು ಓದ್ತಿರ್ತಿರಲ್ಲ ಅದ್ರಾಗ ಹಿಂದೆ ವಿಷ್ಣು ಅಷ್ಟೋತ್ತರ ಶತನಾಮಾವಳಿ ಸಕಟ್ ಕೊಟ್ಟಿದ್ದಾರೆ ನೋಡ್ರಿ. ವಿಷ್ಣು ಅಷ್ಟೋತ್ತರ ಶತನಾಮಾವಳಿ ಇದನ್ನೇ ಹೇಳ್ಕೊತ ನಮ್ಗೆ ತುಳಸಿ ಎಲೆನ ಅಂದ್ರೆ ನಾಳೆ ಏಕಾದಶಿ ಅಂತಂದ್ರೆ ಇವತ್ತನ್ನ ಮೊದಲನೇದಾಗಿ ತುಳಸಿಯನ್ನು ಹೆಣ್ಮಕ್ಳು ಹರಿಬಾರ್ದು. ನಮ್ಮ ಮನ್ಯಾಗಿರುವಂಥ ಗಂಡ್ಮಕ್ಳು ಹೇಳಿ ನಾವು ತುಳಸಿಯನ್ನು ಎಲೆಯನ್ನು ತೆಗೆದಿಟ್ಕೋಬೇಕು. ಮೊದಲೇದು ತುಳಸಿ ಹರಿಕಿತ್ತ ತುಳಸಿ ಮಾತೆಗೆ ಕ್ಷಮಾಪಣೆ ಮಾಡಿ ಆ ನಂತರ ತುಳಸಿ ಎಲೆಯನ್ನು ಈ ಕಾರ್ಯಕ್ಕೋಸ್ಕರ ತುಳಸಿ ಎಲೆನ ಯೂಸ್ ಮಾಡ್ಕೊಂಡ್ರೆ ನಾನು ಕ್ಷಮ ಮಾಡಿ ಅಂತ ಹೇಳಿ ತುಳಸಿನ ಆ ನಂತರ ಹರಿಬೇಕು. ತುಳಸಿ ಎಲೆಗಳನ್ನು ತೆಗೆದಿಟ್ಕೋರು. ನಿಮ್ಗೆ ಎಷ್ಟು ಆಗ್ತೈತೆ ಅಷ್ಟು ನೋಡ್ರಿ. ಸಾಧ್ಯವಾದರೆ 108 ಅಥವಾ ನಿಮ್ಗೆ ಒಂದು 10-12 ಸಿಕ್ಕರು ಅದರಿಂದನೂ ತುಳಸಿಯ ರಚನೆಯನ್ನು ಕೂಡ ಮಾಡ್ಬೋದು. ಇಲ್ಲ ನೀವು ಬೆಳಗ್ಗೆ ಎದ್ದ ಮಾರ್ಕೆಟ್ದಾಗ ಹೋದ್ರಂದ್ರೆ ಅಲ್ಲಿ ತುಳಸಿ ಮಾಲೆ ಕೂಡ ಸಿಗ್ತಿರ್ತೈತಿ, ಅಲ್ಲಿಂದ ತಂದು ನಡ್ತೈತಿ. ಇಲ್ಲ ನಮ್ಮ ಮನ್ಯಾಗ ತುಳಸಿ ಗಿಡಗಳಿದಾವು, ತುಳಸಿ ಎಲೆ ಇತ್ತಂದ್ರೆ ಅದರ ಪೂಜಾ ಮಾಡೋ ತುಳಸಿ ಯಾವತ್ತೂ ಕೂಡ ಹರಿಬಾರ್ದು. ನೀವು ಸಪ್ರೇಟ್ ದೇವ್ರಿಗೆ ಏರ್ಸಕತ್ತನ ಒಂದು ತುಳಸಿಯನ್ನು ನೆಡಬೇಕು. ಆ ನಂತರ ಆ ತುಳಸಿಯನ್ನು ತೊಗೊಂಡು ನೀವು ತುಳಸಿ ಅರ್ಚನೆ ಮಾಡೋದೈತಿ. ನೀವು ಏನು ವಿಷ್ಣು ಸಹಸ್ರ ನಾಮಾವಳಿ ಐತಲ್ಲ ಅದನ್ನೇ ಹೇಳ್ಬೋದು, ವಿಷ್ಣು ಅಷ್ಟೋತ್ತರ ಶತನಾಮಾವಳಿ ಹೇಳ್ಬೋದು, ಅಥವಾ
ನೋಡ್ರಿ ಇಲ್ಲೆಲ್ಲ ಕೊಟ್ಟಿದ್ದಾರೆ. ಓಂ ಸತ್ಯನಾರಾಯಣ ಅಷ್ಟೋತ್ತರ ಶತನಾಮಾವಳಿ. ಇದನ್ನು ಕೂಡ ನೀವು ಹೇಳ್ಕೊತಾ ವಿಷ್ಣುವಿನ ಫೋಟೋಗ ತುಳಸಿಯ ಅರ್ಚನೆ ಮಾಡ್ಕೊತ ಹೋಗಿ. ನಿಮ್ಮ ಮತ್ತೆ ಒಂದ ತುಳಸಿ ಇದ್ರೂ ಕೂಡ ಆ ಎಲ್ಲ ನಾಮಾವಳಿಗಳನ್ನ ಹೇಳುವಾಗ ಅದನ್ನು ತುಳಸಿ ಅರ್ಚನೆ ಮಾಡಿ ಮತ್ತೆ ಹೊಳ್ಳಿ ಓಂ ನಮಃ ನಮಃ ಅಂತ ಏನು ನಾವು ಹೇಳ್ತೀವಲ್ಲ ಅವಾಗ ಲಾಸ್ಟ್ ಅದನ್ನ ಅರ್ಚನೆ ಮಾಡೋದೈತಿ. ಇದು ಅತ್ಯಂತ ಪ್ರಿಯ ಒಂದು ತುಳಸಿ ವಿಷ್ಣು ಭಗವಾನಿಗೆ ಅತ್ಯಂತ ಪ್ರಿಯವಾದ, ಹಾಗಾಗಿ ಅವನು ವಿಷ್ಣು ಪ್ರಿಯ ಅಂತ ಹೇಳಿ ಕರೀತಾರೋ. ಹಾಗಾಗಿ ಈ ಸೇವೆಯನ್ನು ನಮಗೆ ಮಾಡೋದೈತಿ. ಇನ್ನು ನಮಗೆ ತುಳಸಿ ಅರ್ಚನೆ ಅದ ಇನ್ನು ಮಾಡೋಕ್ಕಾಗಲ್ಲ ಅಂದ್ರೆ ನೀವು ಸರಳವಾಗಿ ಆ ದಿನ ಮನ್ಯಾಗ ಏಕಾದಶಿ ಮಾಡ್ತಿರ ನಡ್ತೈತಿ. ಹೆಲ್ತ್ ಎಲ್ಲ ಚಲೋ ಐತಂದ್ರೆ ಏಕಾದಶಿ ಉಪವಾಸ ಮಾಡ್ರಿ. ಮರ್ದಿನ ಬಿಡೋದಿರ್ತೈತಿ ಏಕಾದಶಿ ಉಪವಾಸ, ಸಾಯಂಕಾಲ ಇಲ್ಲ ಮರುದಿನ ಅಂದ್ರೆ ದ್ವಾದಶಿ ದಿವಸ ಏಕಾದಶಿ ಉಪವಾಸ ಬಿಡೋದಿರ್ತೈತಿ. ಆ ನಂತರ ನಿಮ್ಗೆ ಅಲ್ಲಿಂದ ಏನು ಸೇವೆ ಆದಿದೆ ಅಂದ್ರೆ ತುಳಸಿ ಸಿಗ್ತಾವ. ನಾರ್ಮಲ್ ಎಲ್ಲ ಕಡೆ ತುಳಸಿ ಸಿಗ್ತಿರ್ತಾವ. ತುಳಸಿಯನ್ನು ತಂದು ಅರ್ಚನೆ ಮಾಡ್ರಿ. ತುಳಸಿನ ಒಂದು ತುಳಸಿ ಸಿಕ್ಕರೆ ನೀವು ತಂದು ಏರಿಸ್ರಿ, ಆ ನಡಿತೈತಿ. ಇಲ್ಲ ನಮ್ಗೆ ಮಾಲೆ ಸಿಕ್ತಂದ್ರೆ ತುಳಸಿ ಮಾಲೆ ಸಿಕ್ತಂದ್ರೆ ಉತ್ತಮ, ಅದನ್ನು ಕೂಡ ತಂದು ನೀವು ಏರಿಸ್ಬೋದು. ಆ ನಂತರ ಸರಳವಾಗಿ ನಮ್ಗೆ ತುಳಸಿ ಅರ್ಚನೆಯನ್ನು ಮಾಡ್ಕೋತೈತಿ. ತುಳಸಿ ಅರ್ಚನೆ ಮಾಡೋಕ್ಕಾಗಲಿಲ್ಲ ಅಂದ್ರೆ ಈ ಏನು ವಿಷ್ಣು ಅಷ್ಟೋತ್ತರ ಶತನಾಮಾವಳಿ, ಸತ್ಯನಾರಾಯಣ ಅಷ್ಟೋತ್ತರಗಳದಾವಲ್ಲ ಇದನ್ನು ಹೇಳ್ಕೋತ ನಿಮ್ಮ ಕೈಯಾಗ ಒಂದು 4 ಅಕ್ಷತೆ ಒಂದು ತುಳಸಿ ಎಲ್ಲ ಹಿಡ್ಕೊಂಡ ಅದನ್ನ ಸಂಪೂರ್ಣ ಅಷ್ಟೋತ್ತರಗಳನ್ನ ಹೇಳಿ ಲಾಸ್ಟಿಗೆ ಭಗವಾನ್ ವಿಷ್ಣುಗೆ ಅದನ್ನು ಅರ್ಪಣೆ ಮಾಡೋದೈತಿ. ಇನ್ನು ಈ ಅರ್ಪಣೆ ಮಾಡಿದಂಥ ತುಳಸಿ ಎಲೆಗಳನ್ನ ಏನು ಮಾಡಬೇಕು, ಮರುದಿನ ಅದನ್ನು ಪೂಜೆ ಎಲ್ಲ ವಿಸರ್ಜನೆ ಮಾಡ್ತಿಲ್ಲ ಅದನ್ನು ನೀವು ನಿಮ್ಮ ಮನ್ಯಾಗ ಹುಡುಗರಿದ್ದು ಅಂದ್ರೆ ಪ್ರತಿಯೊಂದು ಮನ್ಯಾಗಿರುವ ಪ್ರತಿಯೊಬ್ಬರು ಸದಸ್ಯರಿಗೆ ಅದನ್ನು ತಿನ್ನಕ್ಕೆ ಕೊಡ್ರಿ. ಯಾಕಂದ್ರೆ ಅದ್ರ ಮ್ಯಾಗ ಅಷ್ಟು ನಾವು ಸೇವೆ ಮಾಡಿರ್ತೀವಿ, ಅದು ಪ್ರಭಾವಿ ಸೇವೆ ಇರ್ತೈತಿ. ಹಾಗಾಗಿ ಆ ಸೇವೆದಿಂದ ನಮಗೆ ಶಾರೀರಿಕ ಮಾನಸಿಕ ವ್ಯಾಧಿಗಳಿದ್ರು ಎಲ್ಲ ಕೂಡ ದೂರ ಆಗ್ತಾವೆ. ಅದನ್ನು ಅಗತ್ಯ ತಿನ್ನಕ್ಕೆ ಕೊಡ್ರಿ. ಅವ್ರ ಪರಿಸ್ದಾಗ ಒಂದೊಂದು ಹಿಡ್ಕೊಡ್ರಿ. ಮತ್ತು ನೀವು ನಿಮ್ಮ ಟೇಜ್ರ್ಯಾಗ ಏನಿರ್ತಿಲ್ಲ ನೋಡ್ರಿ, ಎಲ್ಲಿ ಭಗವಾನ್ ವಿಷ್ಣುವಿನ ಸೇವೆ ಆಗ್ತೈತೆ ಲಕ್ಷ್ಮೀ ಮಾತೆ ಇವತ್ತು ಕೂಡ ಕಾಲು ಕೀಳಿಲ್ಲ ಅಂದ್ರೆ ತನಕ್ಕಿಂತ ಭಗವಾನ್ ವಿಷ್ಣುವಿನ ಸೇವೆಗೆ ಹೆಚ್ಚು ಪ್ರಿಯ ಆಗಿರ್ತೈತಿ. ಹಾಗಾಗಿ ನೀವು ಆ ತುಳಸಿ ಎಲೆನ ನಿಮ್ಮ ಟೇಜ್ರಿ ಅಂದ್ರೆ ನಿಮ್ಮ ಹಣಕಾಸ ಏನು ಇಡ್ತಿರ್ತಿರಲ್ಲ ಅಲ್ಲಿ ಓದೋ ಒಂದು ಎಲೆಯನ್ನು ಇಡ್ರಿ. ಆನಂತರ ಭಾಳ ನೀವು 108 ಇದ್ದು ಅಂದ್ರೆ ನಿಮ್ಮ ಮನ್ಯಾಗ ಅದನ್ನು ತಿನ್ರಿ, ಅಥವಾ ದೇವ್ರ ನಿಮ್ಮ ಜಗಲಿ ಮ್ಯಾಗ ಕೂಡ ಅದನ್ನು ಇಡ್ಬೋದು. ಈ ರೀತಿ ಅಂದ್ರೆ ನೈರ್ಮಲ್ಯದಾಗ ವಿಸರ್ಜನೆ ಮಾಡಕ್ಕೆ ಹೋಗ್ಬಾರ್ರಿ. ಯಾಕಂದ್ರೆ ನೀವು ಅದು ಇಷ್ಟು ಎಲ್ಲ ಸೇವೆ ಮಾಡಿರ್ತೀರಿ, ಅದರ ಸಂಪೂರ್ಣ ಫಲ ನಿಮಗೆ ಸಿಗಬೇಕು. ಇನ್ನು ನಾವು ಏನು ಈ ತುಳಸಿ ಈ ಆಷಾಢ ಏಕಾದಶಿಯನ್ನು ನಾವು ಯಾರು ಈ 24 ಏಕಾದಶಿಗಳು ಮಾಡ್ಕೋಗಲ್ಲ, ಈ ಆಷಾಢ ಏಕಾದಶಿ ಒಂದು ಕೂಡ ನೀವು ಮಾಡ್ಬೋದು. ಆನಂತರ ಆ ದಿನ ಸ್ವಾಮಿ ಮಹಾರಾಜರು ಯಾವ ಸೇವೆ ಮಾಡ್ಬೇಕಂದ್ರೆ ಪ್ರತಿನಿತ್ಯ ನಾವು ಏನು ಸ್ವಾಮಿ ಮಹಾರಾಜರ ನಿತ್ಯ ಸೇವೆಯನ್ನು ಮಾಡ್ತಿರ್ತೀವೋ ಅದನ್ನು ಕೂಡ ಮಾಡ್ಬೋದು. ಆ ನಂತರ ಸ್ವಾಮಿ ಮಹಾರಾಜರ ತಾರಕ ಮಂತ್ರ ಸೇವೆ ಮಾಡ್ರಿ. ನಿಮ್ಮ ಮತ್ತೆ ಯಾವುದೇ ಫೋಟೋ ಎಲ್ಲ ಐತಂದ್ರೆ ಈ ಎಲ್ಲ ಸೇವೆ ನೀವು ಸ್ವಾಮಿ ಮಹಾರಾಜರ ಫೋಟೋಕ್ಕೆ ಮಾಡ್ಬೋದು, ನಡಿತೈತಿ. ಆ ನಂತರ ಇಷ್ಟು ಸೇವೆಯನ್ನು ಆಷಾಢ ಏಕಾದಶಿ ದಿವಸ ನಮಗೆ ಮಾಡೋದೈತಿ. ಈ ಆಷಾಢ ಏಕಾದಶಿ ಅತ್ಯಂತ ಒಂದು ಪವಿತ್ರ ಏಕಾದಶಿ ಆಗೈತಿ. ಯಾವುದೇ ನಮ್ಗೆ ಏಕಾದಶಿ ಮಾಡೋಕ್ಕಾಗ್ದಿಲ್ಲ ಅಂದರೂ ಈ ಏಕಾದಶಿ ದಿವಸ ನಮ್ಗೆ ಈ ಆಷಾಢ ಏಕಾದಶಿ ಮಾಡಿ ನಮ್ಗೆ ಆ ಸಂಪೂರ್ಣ ಫಲವನ್ನು ಪಡ್ಕೋದೈತಿ. ಆ ನಂತರ ಯಾವುದೇ ಏಕಾದಶಿ ದಿವಸ ತುಳಸಿ ಹರಿಬಾರ್ದು. ಅಂತ ಏಕಾದಶಿ ದಿವಸ ತುಳಸಿಗೆ ಜಲ ಅರ್ಪಣೆ ಮಾಡಬಾರ್ದು. ಆ ನಂತರ ಏಕಾದಶಿ ರವಿವಾರ ಹುಣ್ಣಿಮೆ ದಿನ ತುಳಸಿ ಹರಿಬಾರ್ದು ಮತ್ತು ಜಲ ಅರ್ಪಣೆ ಮಾಡಬಾರ್ದು. ಯಾಕಂದ್ರೆ ಆ ದಿವಸ ಏಕಾದಶಿ ಅಂದ್ರೆ ತುಳಸಿದು ಉಪವಾಸ ಇರ್ತಿತ್ತು. ನಾವೆಲ್ಲರೂ ನಂಬಿರ್ತೇವೆ ಅಂದ್ರೆ ನಾವು ಗ್ರಂಥಗಳ್ದಾಗೆಲ್ಲ ಓದಿರ್ತೇವೆ. ಹಾಗಾಗಿ ಅದನ್ನ ನಮ್ಮ ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡಬಾರ್ದು. ಏಕಾದಶಿ ದಿವಸ ನಾನ್ ವೆಜ್ ಡ್ರಿಂಕ್ಸ್ ಇವೆಲ್ಲ ಕೂಡ ಮಾಡಬಾರ್ದು. ಆದಷ್ಟು ಸಾತ್ವಿಕ ಆಹಾರ, ಅದು ಒಂದಿನ ಬೆಳ್ಳುಳ್ಳಿ ಮತ್ತು ಉಳ್ಳಾಗಡ್ಡಿ ಅಂದ್ರೆ ಈರುಳ್ಳಿಯನ್ನು ವರ್ಜೆ ಮಾಡ್ಬೇಕು. ಏಕಾದಶಿ ದಿವಸ ಬೆಳ್ಳುಳ್ಳಿ ಉಳ್ಳಾಗಡ್ಡಿಯನ್ನು ಹಾಕಿದ ಅಡುಗೆಯನ್ನು ಮಾಡಿದೆ ಅಂದ್ರೆ ಎಷ್ಟು ಆಗ್ತದೆ ಅಷ್ಟು ನಿಯಮಗಳನ್ನ ಪಾಲನೆ ಮಾಡ್ಕೊ ಹೋಗ್ರಿ. ನಾವು ಮನುಷ್ಯರು ಅಂದ್ಕೂಡಲೇ ಒಂದಿಲ್ಲ ಒಂದು ಎಲ್ಲ ನಿಯಮಗಳನ್ನ ಪಾಲನೆ ಮಾಡ್ತೇವೆ ಅಂದ್ರೆ ಆಗೋಲ್ಲ. ಎಷ್ಟು ಆಗ್ತೈತೆ ಅಷ್ಟು ನಿಯಮಗಳನ್ನ ಪಾಲನೆ ಮಾಡಿ ಎಷ್ಟು ನಮ್ಮ ಕಡೆಯಿಂದ ಅಷ್ಟು ಸೇವೆಯನ್ನು ಮಾಡಿ ನಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ನಮ್ಮ ಪುಣ್ಯದ ಬ್ಯಾಲೆನ್ಸನ್ನು ನಾವು ಜಾಸ್ತಿ ಮಾಡ್ಕೊಂಡು ಅದರಿಂದ ನಮ್ಮ ಜೀವನದಾಗ ಸುಖ ಸಮೃದ್ಧಿಯನ್ನು ತರೋನು. ನಮ್ಮ ಜೀವನದಾಗ ಇರುವಂಥ ಕಷ್ಟಗಳಿಗೆ ಸ್ವಾಮಿ ಮಹಾರಾಜರು ಸಾಕ್ಷಾತ್ ಮಹಾರಾಜರು ನಮ್ಗೆ ಒಂದು ಪರಿಹಾರವನ್ನು ಸೂಚಿಸ್ತಾರೋ. ನನಗೆ ಗುರ್ತಿದ್ದಂಥ ಅಂದ್ರೆ ನನಗೆ ಗುರುಮೌಲ್ಯರು ತಿಳಿಸ್ಕೊಟ್ಟಂಥ ಸೇವೆನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನು ಆಷಾಢ ಏಕಾದಶಿ ಬಗ್ಗೆ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿರೋ ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡಿರಿ ವಿಡಿಯೋನ. ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಕಮೆಂಟ್ ನನಗೆ ಹೆಚ್ಚಿನ ಪ್ರಮಾಣದಾಗ ಪ್ರೋತ್ಸಾಹ ಕೊಡ್ತೈತಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೇನು. ಶ್ರೀ ಸ್ವಾಮಿ ಸಮರ್ಥ.